ಲೈಫಲ್ಲಿ ಈ ಎರಡು ವಿಷಯಗಳನ್ನ ಯಾವತ್ತೂ ಕೂಡ ಯಾರ ಹತ್ರನೂ ಹೇಳ್ಕೋಬಾರ್ದು. ಮೊದಲನೇದು, ನಮ್ಮ ವೈಯಕ್ತಿಕ ವಿಷಯಗಳನ್ನ ಯಾರ ಹತ್ರ ಕೂಡ ಹಂಚ್ಕೋಬಾರ್ದು. ಎರಡನೇದು, ನಮ್ಮ ದೌರ್ಬಲ್ಯ ಏನು ಅಂತ ಅವ್ರ ಮುಂದೆ ತೋರಿಸ್ಕೋಬಾರ್ದು. ಅದಕ್ಕೆ ಎಕ್ಸಾಂಪಲ್ ಕೂಡ ಹೇಳ್ತೀನಿ. ವೈಯಕ್ತಿಕ ವಿಚಾರಗಳನ್ನ ಅಂದರೆ ಪ್ರತಿಯೊಂದು ಯಾರೋ ಒಬ್ಬ ವ್ಯಕ್ತಿ ನಮಗೆ ಅಥವಾ ಯಾರೋ ಫ್ರೆಂಡ್ ಆಗಿ ಬಂದರು ಅಥವಾ ನಮ್ಮ ರಿಲೇಟಿವ್ಸು ನಮಗೆ ತುಂಬ ಹತ್ರ ಇದ್ದಾರೆ ಅಂತ ಹೇಳಿ ಅವ್ರನ್ನ ನಂಬಿ ನಮ್ಮ ಎಲ್ಲ ವಿಚಾರಗಳನ್ನ ಹೇಳ್ಕೊತೀವಿ. ನಾವು ಹೇಳ್ಕೊಳ್ಳಾಗ ಅವರು ಎಲ್ಲನೂ ಹೇಳ್ಕೊಂಡಿರ್ತಾರೆ. ನಮ್ಮ ಮೆಂಟಾಲಿಟಿ ಎಂಥದ್ದು, ಇಂಥ ಎಷ್ಟೋ ಪೆಟ್ಟುಗಳನ್ನ ನಾವು ತಿಂದಿರ್ತೀವಿ. ಬೇರೆಯವರ ಪರ್ಸನಲ್ನ ನಾವು ಹೇಳಬಾರ್ದು, ಅದನ್ನು ಗುಟ್ಟಾಗಿಡಬೇಕು ಅಂತ ನಮಗೆ ಗೊತ್ತಿರುತ್ತೆ. ಆದರೆ ಆಪೋಸಿಟ್ ಪರ್ಸನ್ ಏನಿರ್ತಾನೆ, ನಮ್ಮ ವೀಕ್ನೆಸ್ಸನ್ನು ಅಥವಾ ನಮ್ಮ ವೈಯಕ್ತಿಕ ವಿಚಾರಗಳನ್ನ ತಿಳ್ಕೊಂಡು ಅವನು ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಎರಡನೇದು, ನಮ್ಮ ದೌರ್ಬಲ್ಯ ಏನು ಅನ್ನೋದನ್ನ ಹೇಳ್ಕೋಬಾರ್ದು. ಫಾರ್ ಎಕ್ಸಾಂಪಲ್, ನಮಗೆ ಯಾವುದೇ ಒಂದು ಸಂಬಂಧಗಳನ್ನ ಬೆಳೆಸ್ಕೊಂಡ್ಮೇಲೆ ಅದನ್ನು ಕಟ್ ಮಾಡೋದು ಇಷ್ಟ ಇರೋದಿಲ್ಲ ನಮಗೆ, ಅಥವಾ ನಾವು ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತೀವಿ ಅಂತ ಗೊತ್ತಾದಾಗ ಅದೇ ಫ್ರೆಂಡ್ಶಿಪ್ಪನ್ನು ಇರ್ಬೋದು, ಅದೇ ಬಂಧವನ್ನು ಇರ್ಬೋದು, ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಅಸಹಾಯಕತೆನ ಬೆಳೆಸ್ಕೊಂಡು ಅವರು ನಮ್ಮ ಲೈಫಲ್ಲಿ ಆಟ ಆಡಲಿಕ್ಕೆ ನೋಡ್ತಾರೆ. ಸೊ ಅಂಥವರಿಂದ ಮತ್ತು ಅಂಥ ವ್ಯಕ್ತಿಗಳಿಂದ ಈ ಎರಡೂ ವಿಚಾರಗಳನ್ನ ನಾವು ಯಾವತ್ತೂ ಕೂಡ ಶೇರ್ ಮಾಡ್ಕೋಬಾರ್ದು.